ಹಂಗೆಲ್ಲ ಕೊಡಬಾರ್ದು ಪಾಪ. ಅದು ಲಾಸ್ಟ್ನಲ್ಲಿ ಏನು ಬರೆದ್ಬಿಡಿ, ಈ ಥರ ಹೇಳಿದ್ದಾರೆ ಮಹಾರಾಣಿ ಮೇಡಮ್, IPS ಪೊಲೀಸ್ ಆಫೀಸರ್, ಲೇಡೀಸ್ ಪೊಲೀಸ್ ಆಫೀಸರ್ ಮಹಾರಾಣಿ ದೇವಿ ಮೇಡಮ್ ಹೇಳಿದ್ದಾರೆ, ಈ ಥರ ನನ್ನ ಮೇಲೆ ಏನು ತಪ್ಪು ಬರಬಾರ್ದು, ಅವರೇ ಹೇಳಿ ನಾವು ಟೈಪ್ ಮಾಡ್ತೀವಿ ಅಂತ ನಾವು ಕಳಿಸ್ಕೊಡ್ತೀವಿ. 99 ದಿನ ಬಿಟ್ಟು ನಾವು ಕಳಿಸ್ಕೊಡ್ತೀವಿ, ಅವ್ರ ರಿಲೇಷನ್ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹಂಗೆ ಹೇಳ. ಟೈಪ್ ಮಾಡ್ಬಿಡಿ. ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳಿದ್ರೆ ರಾಜಾಜಿನಗರಿಂದ ಬಂದಿದ್ದಾರೆ. ಅದ್ಯಾವ್ದೋ ಲೋಕ ಅಂದ್ರಲ್ಲ, ಅದೆಲ್ಲ ಬೇಡ, ದೈವಿಗಳ ಲೋಕ ಅದೆಲ್ಲ ಬೇಡ. ಇವಾಗ ಸದ್ಯಕ್ಕೆ ಇದು ಮಾಡಿ, ಇಲ್ಲಿ ನಮ್ಗೆ 3 ತಿಂಗಳು ಇನ್ನೂ ಕೆಲಸ ಡ್ಯೂಟಿ ಇದೆ, ಅಲ್ಲಿ ಪೊಲೀಸ್ ಡ್ಯೂಟಿ ಇದೆ. ಅಲ್ಲ ದೈವಿಗಳ ಲೋಕದಿಂದ ಬಂದಿದ್ದಾರೆ ಅವರು, ಮಹಾರಾಣಿ ಅವರು ಅಂತ ಹೇಳಿ ಹೇಳ್ಬಾರ್ದು, ಬೈಬಿಡ್ತಾರೆ. ಅವ್ರಿಗೆ ಗೊತ್ತಾಯ್ತಾ ಆಲ್ರೆಡಿ ಏನಂತ, ಅದೆಲ್ಲ ಹೇಳ್ಬಾರ್ದು. IPS ಪೊಲೀಸ್, ಲೇಡೀಸ್ ಪೊಲೀಸ್ ಆಫೀಸರ್ ಮಹಾರಾಣಿ ದೇವಿ ಮೇಡಮ್ ಹೇಳಿದ್ರು ಅಂತ ಹೇಳಿ. IPS ಯಾರು ಕಲ್ಸಿರೋದಂತ ನನ್ನ ಫೋಟೋ ಕೊಡ್ತಾರೆ, ಇವ್ರ ಅಂತ ತೋರಿಸ್ತಾರೆ. ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಸ್ಲಿಮ್ ಬಾರ್ಡರ್ ಬರುತ್ತೆ, ಸೆಕ್ಸಿ ಬ್ಲೌಸ್ ಹಾಕೊಂಡಿದ್ದೀನಿ. ಅದು ಸೆಕ್ಸಿ ಬ್ಲೌಸ್ ಬ್ಲೂ ಕಲರ್ ಅದು ಹಾಕೊಂಡಿರ್ತೀನಿ, ಅದು ತೋರಿಸ್ತಾರೆ ಈ ಮೇಡಮ್ ಅಂತ. ಕರೆಕ್ಟಾಗಿ ಹೇಳ್ಬೇಕು, ಇಲ್ಲಾಂದ್ರೆ ನೀವು ಸಿಕ್ಕೋಕೋಬಾರ್ದು. ನಾವೆಲ್ಲ ಪೊಲೀಸ್ ಅವ್ರ ಹತ್ರ, ರಾಜನಗರ ಪೊಲೀಸ್ ಸ್ಟೇಷನ್ ನಮ್ಮ ಫೋಟೋ ಎಲ್ಲ ಇದೆ, ಈ ಪೊಲೀಸ್ ಎಲ್ಲ ಫೋಟೋ ಇದೆ, ಎಲ್ಲ ಕೊಟ್ಟಿದ್ದೀವಿ. ಮಹಾರಾಣಿ ಮೇಡಮ್ ಅಂತ ಗೊತ್ತಾಗುತ್ತೆ. ಮಗರಾಣಿ ಅಂದ್ರೆ ಮಹಾರಾಣಿ, ಮಹಾರಾಣಿ ವಿಜಯವಾಣಿ, ವಿಜಯ ಚಂದ್ರಿಕಾ, ವಿಜಯ ರಿತಿಕಾ, ವಿಜಯವಾಣಿ, ರಾಣಿ ಮಹಾರಾಣಿ ಮೇಡಮ್ ಹೇಳಿದ್ದಾರೆ ಅಂತ. ಮಹಾರಾಣಿ ಮೇಡಮ್ ಅಂತ ಹೇಳಿ ಸಿಂಪಲ್ ಆಗಿ. ಮಹಾರಾಣಿ ಮೇಡಮ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತಮ್ಮ ಸ್ಟೇಷನ್ ಅವ್ರಿಗೆ. IPS ವಿಜಯವಾಣಿ, ವಿಜಯ ಚಂದ್ರಿಕಾ, ಮಹಾರಾಣಿ ಮೇಡಮ್ ಅಂತ ಹೇಳಿ. IPS ಪೊಲೀಸ್ ಆಫೀಸರ್, ಲೇಡೀಸ್ ಪೊಲೀಸ್ ಆಫೀಸರ್ ಅವರು ಮಹಾರಾಣಿ ಮೇಡಮ್ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಬಿಡಿ. ಎನರ್ಜಿ ಯಾಕೆ ವೇಸ್ಟ್ ಮಾಡೋದು, ಅದೇ ಹಂಗಂತ ಹೇಳಿದ್ರೆ ಸಾಕಲ್ಲ. ಪೊಲೀಸ್ ಡ್ರೆಸ್ ನಲ್ಲಿ ಬರ್ತಾರೆ, ಇನ್ನೊಂದು 99 ದಿನ ಬಿಟ್ಟು ಬರ್ತಾರೆ ಪೊಲೀಸ್ ಡ್ರೆಸ್ ನಲ್ಲಿ, ಆಮೇಲೆ ಕಳ್ಸ್ಕೊಡ್ತೀವಿ ಅಂತ ಹೇಳಿ ಟೈಪ್ ಮಾಡ್ಬಿಡಿ. ಅದೆಲ್ಲ ನಿಮ್ಮೇಲೆ ತಪ್ಪು ಬರ್ಬಾರ್ದಲ್ಲ, ಅದರಲ್ಲೇ ಟೈಪ್ ಮಾಡ್ಬಿಡಿ. ಆಮೇಲೆ ನಮ್ಮ ಮೇಲೂ ಬರಬಾರ್ದು, ನಮ್ಮ ಮಗನ ಮೇಲೂ ಬರಬಾರ್ದು. ಮೇಡಮ್ ಹೇಳಿದ್ರಂತ ಹೇಳಿ, ಮಹಾರಾಣಿ ಮೇಡಮ್ ಹೇಳಿದ್ರು ಅಂತ ಹೇಳೋದು. ಟೈಪ್ ಮಾಡ್ಬಿಡಿ. ನಮ್ಮ ಮೇಲೆ ಅವ್ರ ತಾಯಿ ಅಂತ ಹೇಳಿ, ನಾವು ಅವ್ರ ತಾಯಿ 10 ತಿಂಗಳು ಎತ್ತು ಹೊತ್ತ ತಾಯಿ ಬಾಡಿಗೆ ತಗೊಂಡು ಸಾಕಿಲ್ಲ, ಮಹಾರಾಣಿ ಮೇಡಮ್ ಹೇಳಿದ್ರು ಅಂತ ಹೇಳಿ ಗೊತ್ತಾಗುತ್ತೆ ಅವ್ರಿಗೆ. IPS ಪೊಲೀಸ್ ಆಫೀಸರ್ ಮಹಾರಾಣಿ ಮೇಡಮ್ ಅಂತ ಹೇಳ್ಬೇಕು. ಹಂಗೆ ಹೇಳ್ಬೇಕು. ಹಂಗಾದ್ರೆ ನಿಮ್ಮ ಮನೆಯವ್ರನ್ನ ಹುಡುಕ್ಬೋದಲ್ವಾ? ಅಲ್ಲೇ ಬರ್ತಾರೆ, ಕರೆಸ್ತಾರೆ, ಫೋನ್ ಮಾಡಿ ಕರೆಸ್ತಾರ. ಫೋನ್ ನಂಬರ್ ಏನು? ಫೋನ್ ಕಳ್ದೋಗಿದೆ, ನೀರಿನಲ್ಲಿ ಬಿದ್ದೋಗಿದೆ, ಎಲ್ಲೋ ಟೂರ್ ಹೋಗಿದ್ದಾರೆ. ಮೆರಿನಾ ಬೀಚ್ ನಲ್ಲಿ, ಗೋಲ್ಡನ್ ಬೀಚ್ ನಲ್ಲಿ ಬಿದ್ದೋಗಿದೆ, ನನ್ನ ಹತ್ರ ಹೇಳಿದ್ದಾರೆ. ಮೆರಿನಾ ಬೀಚ್ ಹತ್ರ ಗೋಲ್ಡನ್ ಬೀಚ್ ಅಲ್ಲಿ, ಅದು ಹೋಗ್ಬಿಡ್ದೆ ಹೊಡೆದೋಗ್ಬಿಡಿ. ಅದು ನೀರು, ಕಡಲ್ ನೀರು ಅಂದ್ರೆ ಸಾಮಾನ್ಯವಾದ ಸಿಗುತ್ತಾ ಅದು. ಒಟ್ನಲ್ಲಿ ಈಗ ನಿಮ್ದೊಂದು ಬಿಡಿ, ಟೈಪ್ ಮಾಡ್ಬಿಡಿ. ನನ್ನ ಮೇಲೆ ತಪ್ಪು ಬರ್ಬಾರ್ದು, ಕಳಿಸ್ಕೊಡ್ತೀವಿ. ಇನ್ನು 99 ದಿನ ಬಿಟ್ಟು ಕಳಿಸ್ಕೊಡ್ತೀವಿ. ಇವು ಹೊಸಕೋಟೆಲ್ಲ ಕನ್ಯಾಕುಮಾರಿ, ಕೋಟಗಿರಿ, ಈ ಊರ ಹೆಸರು ಚೇಂಜ್ ಮಾಡಿದ್ದಾರೆ. ಮಹಾರಾಣಿ IPS ಮಹಾರಾಣಿ ದೇವಿ ಮೇಡಮ್ ಚೇಂಜ್ ಮಾಡಿದ್ದಾರೆ, ಬೋರ್ಡ್ ಹಾಕಿಲ್ಲ, ಇವಾಗ ಬೇಡ ಅಂತ. ಆಮೇಲೆ ಎಲ್ಲ ಈ ಊರಿನಲ್ಲಿ ಇರೋರು ಇವಾಗ ಕಳಿಸ್ಬೇಡ, ಇನ್ನು ಒಂದು 2-3 ತಿಂಗಳು ಇರ್ಬೇಕಂತ ಹೇಳಿದ್ದಾರೆ, ಭಯ ಪಡ್ತಾರೆ. ಆಮೇಲೆ ಟೈಪ್ ಮಾಡ್ಬಿಡಿ, ನಿಮ್ಮ ಮೇಲೆ ತಪ್ಪು ಬರಲ್ಲ ಅಲ್ವಾ, ಅದಕ್ಕೆ. ಇಲ್ಲಿ ಜೆರಾಕ್ಸ್ ಅಂಗಡಿ ಎಲ್ಲ ಇಲ್ಲ, ನಾನೇ ಪರದಾಡ್ಕೊಂಡಿದ್ದೀನಿ. ಅಲ್ಲಿ ಬೇಕಾದಷ್ಟೇ ಇದೆ. ಕೈ ಏಟಾಗ್ಬಿಟ್ಟಿದೆ, ಇಟ್ಟೋರಿ ಬಿಟ್ಬಿಟ್ಟು ಇಟ್ಟೋರಿ ಬರ್ತಾರೆ ಬಂದ್ರು. ಅವ್ರದ್ದು ಆಕ್ಸಿಡೆಂಟ್ ಆಗಿದ್ದಲ್ವಾ, ಮತ್ತೆ ಟ್ಯಾಬ್ಲೆಟ್ ಇಸ್ಕೊಂಡು ಬರ್ತಾರೆ. ನನ್ನ ಇಟ್ಟೋರಿ ಬಿಟ್ಬಿಟ್ರೆ, ಇಟ್ಟೋರಿ ಹಾಸ್ಪಿಟಲ್ ಬಿಟ್ಬಿಟ್ರೆ, ನೀವು ತಲ್ಸಂತ ಅವ್ರಿಗೆ ಕೈ ಏಟಾಗಿದೆಯಲ್ವಾ, ಆಕ್ಸಿಡೆಂಟ್ ಆಗಿದ್ರಲ್ಲಿ ಇಟ್ಟೋರಿ ಬಿಟ್ಟು ಅವ್ರು ಇನ್ನೊಂದು ಟ್ಯಾಬ್ಲೆಟ್ ತಗೊಂಡು ಬರ್ತಾರೆ. ಅವ್ರಿಗೆ ಆಕ್ಸಿಡೆಂಟ್ ಆಗೋಗಿತ್ತು, ನಿಮ್ಗೆ ಗೊತ್ತಿಲ್ಲ, ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ವಾ, ಇನ್ನೊಂದ್ಸತಿ ಕರ್ಕಮ್ಮ ಅಂತ ಹೇಳಿದ್ರು. ಸ್ವಲ್ಪ ಹೊಡೆದಾಡಿ ಸ್ವಲ್ಪ ಗಾಳಿ ಸಿಕ್ಕಿತ್ತೇಳಿ ಊರಿಗೆ ಕಳಿಸ್ಬಿಟ್ಟಿದ್ದೀನಿ. ಈಗ ನಾವು ಅಟೆಂಡ್ ಮಾಡ್ಬಿಟ್ರೆ, ಇಟ್ಟೋರಿ ಅಟೆಂಡ್ ಮಾಡ್ಬಿಟ್ರೆ ಅವ್ರು ನನ್ನ ಬಂದು ಇಸ್ಕೊತಾರೆ. ಟ್ಯಾಬ್ಲೆಟ್ ಇಸ್ಕೊಂಡು ಮನೆ ಬರ್ತಾರೆ. ನಾನೊಂದು ಸ್ವಲ್ಪ ಕೈ ಏಟಾಗಿದ್ದಿಲ್ವಾ, ಕೈ ಏಟಾಗಿದೆ, ಇನ್ನೊಂದು ಸ್ವಲ್ಪ ಏನು ಮುಳ್ಳು ಹಳ್ಳಾಡ್ತದೆ, ಅಡ್ಮಿಟ್ ಆಗಬೇಕು, 10,000 ಅದೇ ನೋಡಿ, ಕೈ ಏಟಾಗಿದೆ. ಇಟ್ಟೂರಿ ಅಡ್ಮಿಟ್ ಮಾಡಿಬಿಟ್ರು ನಮ್ಮನ್ನ. ಅವ್ರು ಅಲ್ಲಿ ಬರ್ಕೋತಾರೆ. ಆಪರೇಷನ್ ಎಲ್ಲ ಬೇಡ, ಮೂವ್ ಹಚ್ಬಿಡಿ, ಅದೇ ಬೋನ್ಸ್ ಎಲ್ಲ ಕುಡ್ಕೊಂಡ್ಬಿಡಿ. ಇಲ್ಲ, ಕೈ ನರ ಏಟಾಗಿದೆ, ಮೂಳೆ ಏಟಾಗಿದೆ ಇದು. ಅದೇ ಮೂವ್ ಹಚ್ಬಿಡಿ. ಮೂವ್ ಹಚ್ಚಕ್ಕೆ ನೋಡಿ, ಈ ಥರ ಇದೆಯಲ್ಲ, ಇಲ್ಲ ಮೂಳೆ ಬೆರಳೆ ಬಂದ್ಬಿಟ್ಟು ಮೂವ್ ಹಚ್ಬಿಡಿ.
ಒಂದು ತಿಂಗಳು 6 ದಿನ 1 ದಿನ ಮುಚ್ಚಲಾಗಲ್ಲ. ಕೈ ಕಟ್ಟಾಗದೆ ಕೈ ಕಟ್ಟಾಗದೆ 3 ವರ್ಷ ಆಗಲ್ಲ. ಆಕ್ಸಿಡೆಂಟ್ ಆಗಿತ್ತು ಅವನಿಗೆ ವರ್ಷ 1,00,000 ರೂಪಾಯಿ ಕಟ್ಟಾಯ್ತು. ನಾವು ಹೆಂಗೆ ಭಿಕ್ಷೆ ಮೇಲೆ ಹಾಕೊಂಡಿದ್ದೀನಿ. ಆಕ್ಸಿಡೆಂಟ್ ಆಗಿ ಬಿಟ್ಟರೆ ಎಂಥವ್ರಿಗೂ ಈಗ ತಪ್ಪು ಎಲ್ಲ ಮಾಡ್ತಾ ಕುಡ್ಕ ಅವ್ರ ಪ್ರತಿಯೊಬ್ಬರಿಗೆ ಹೆಂಗಸರು ತಪ್ಪು ಮಾಡ್ತಾರೆ, ಗಂಡಸರು ತಪ್ಪು ಮಾಡ್ತಾರೆ. ಅವ್ರ ಕರ್ಮ. ಆದ್ರೆ ಅವನನ್ನ ಕರ್ಗೋಗಿ ಬೀಗ ಕೂಡ ಹಾಕ್ಬೇಕು ಅಂತ ತಗೊಂಡು ಮನೆ ಬಿಡ್ಬೇಕು. ಇದಕ್ಕಿಂತ ಆಕ್ಸಿಡೆಂಟ್ ಮಾಡಿದ್ರೆ ಒಳ್ಳೆಯವ್ರನ್ನ ಕೆಟ್ಟವರೇ ಆಗಲಿ, ಎಲ್ಲರೇ ಕೆಟ್ಟವರೇ ಆಗಲಿ. ಆದರೆ ಸತ್ತೋದ್ರೆ ಏನು ಮಾಡೋಕ್ಕ? ಒಂದು ದಿವಸ ಈ ಸತ್ಯ ಎಷ್ಟು ಕೋಟಿ ಕೊಟ್ಟರು ಮಾಡೋಕೆ ಹೋಗಲ್ಲ. 5,000 ಎಷ್ಟು ಕೋಟಿ ಕೊಟ್ಟರು ಸಾಯ್ತಿಲ್ಲ. ಆಗ ನಮ್ಮ ಪರ್ಸ ಕಾಸಿತ್ತು, ಒಂದು 2,000 ಇತ್ತು. ಕರ್ಕೊಂಡು ಅಡ್ಮಿಟ್ ಮಾಡಿ ಇದು ಮಾಡಿ ಮತ್ತೆ ಮನೆಗೆ ಬಂದು ತಿರುಗಿ ಹೊಡೆದಾಟ ಜಗಳಾಟ ತಿರುಗಿ ಮನೆಗೆ ಒಂದು ಕಸಿ. ನೀವೇಗೆ ಹೇಳ್ತೀರಾ ಬೇಕಾದಷ್ಟು ಕೋಟಿ ಇದೆ, ನಾವು ಕುಬೇರ ಮೊಮ್ಮಗಳು ಅಂತ ಎಲ್ಲರ ಹತ್ರನೂ ಯಾಕೆ ಹೇಳ್ತಾ ಇದ್ದೀರಾ? ನಮ್ಮ ಮನೆ ವಿಷಯ ಎಲ್ಲ ಹೇಳ್ಬೋದು. ನಾವು ಹೇಳ್ಕಿದ್ರೆ ನಮ್ಮ ಮೊಮ್ಮಗಳು ಹತ್ರ ನಮ್ಗೆ ತಂದು ಕೊಟ್ಟರು. ಇವಾಗ ಎಲ್ಲ ಬೋರ್ಡ್ ಹಾಕಿದ್ದಾರೆ, ಏನೋ ಗೊತ್ತಿಲ್ಲ. ಜೆಂಟ್ಸ್ ಎಲ್ಲ ನಾಟ್ ಅಲೌಡ್ ಅಂತ ಹೇಳಿ ಹಾಕಿದ್ದಾರೆ. ಎಲ್ಲಿ? ನಮ್ಮ ಹೋಟೆಲ್ನಲ್ಲಿ ಅದೆಲ್ಲ ಬರೋರೆಲ್ಲ CID ಪೊಲೀಸ್, ಹೈ ಲೆವೆಲ್ ಪೊಲೀಸ್ ಆಫೀಸರ್ ಬರೋದ್ರಲ್ಲಿ. ಈಗ ನಿಮ್ಮ ಮನೆಯವ್ರನ್ನ ನಾನು ಕರ್ಕೊಂಬರ್ಬೇಕು, ಹುಡುಕ್ಬೇಕು ಅಂದರೆ ನಾನು ಎಲ್ಲಿ ಹೋಗ್ಬೇಕು? ಪೊಲೀಸ್ ಒಂದು ನಿಮಿಷ ಇರಮ್ಮ, ನೀವು ಹೇಳಮ್ಮ. ಪೊಲೀಸ್ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನಲ್ಲಿ, ರಾಜೇಂದ್ರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಲೆಟ್ರ್ ಕೊಟ್ಬಿಟ್ಟು ಆಮೇಲೆ ಅವ್ರ ಹತ್ರ ಮಾತಾಡಿ. ಏನಂತ ಬರ್ಕೊಡ್ಲಮ್ಮ? ಈ ತರ ಅನಾಥೆ ಅಂತ ಕಳ್ಸಿದ್ದಾರೆ, ಅನಾಥೆ ಇಲ್ಲ, ಅವ್ರ ರಿಲೇಷನ್ಸ್ ಎಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಂದು ನನ್ನ ಹತ್ರ ಹೇಳಿದ್ದಾರೆ. ಮೇಡಮ್ ನನ್ನ ಹತ್ರ, ನಾನು ಮೇಡಮ್ ಒಂದು ಕಂಪನಿ ಮೇಡಮ್ ಇವ್ರು ಡಿರೇಟಿವ್ ಏಜೆನ್ಸಿ ಆಗಿ ಇಲ್ಲಿ ಬಂದಿದ್ದಾರೆ ವರ್ಕಿಂಗ್ ಬಂದು ಜರ್ಮನ್ ಮಿನಿಸ್ಟರ್ ಎಲ್ಲ ವಿಷಯನೂ ಹೇಳಿದ್ದಾರೆ ನನ್ನ ಹತ್ರ. ಅವ್ರು ನಮ್ ಜರ್ಮನ್ ಮಿನಿಸ್ಟರ್ ಮಗಳಿಗೆ ಇವರು ಬಂದು ಮಾತಾಡ್ಬಿಟ್ಟು ಹೋಗಿದ್ದಾರೆ. ಅವರು ಲೆಟರ್ ಬರ್ದು ಕೊಟ್ಟಿದ್ದಾರೆ. ಎಲ್ಲ ಡ್ಯಾಡೀಸ್ ಮಮ್ಮಿ ಎಲ್ಲ ಬರ್ದು ಕೊಟ್ಟಿದ್ದಾರೆ, ಟೈಪಿಂಗ್ ಮಾಡಿ ಕೊಟ್ಟಿದ್ದಾರೆ. ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನಲ್ಲೇ ಹೋಗಿ ಎಲ್ಲ ಎಲ್ಲ ಹೇಳ್ಬಿಟ್ಟು ಟೈಪ್ ಮಾಡಿ ಕೊಟ್ಟಿದ್ದಾರೆ ನನ್ನ ಹತ್ರ ಅಂತ ಹೇಳಿ. ಇನ್ನು ಮಹಾರಾಣಿ ಮೇಡಮ್ ಹೇಳಿದ್ದಾರೆ ಅಂತ ಹೇಳಿ. ಯಾರ್ಯಾರು? ಗೊತ್ತಾಗುತ್ತೆ, ಮಹಾರಾಣಿ ಮೇಡಮ್. ಯಾವ ಮಹಾರಾಣಿ? ಇದು ಲೆಟ್ರಲ್ಲಿ ಹಂಗೆ ಬರ್ದ್ಬಿಟ್ಟು ಅವ್ರಿಗೆ ಏನು ಮಾಡೋದಮ್ಮ? ಅದ್ರ ಪೆನ್ನೆಲ್ಲ ಬರ್ದ್ ಬಿಡ್ರಿ, ಅದ್ ಹೋಗ್ತೀರಾ? ಅಲ್ಲ ಏನಂತ ಬರ್ದು ಬಿಡ್ಲಾ? ಶ್ಯಾಮ್ ಸಮುದ್ರ ಹೋಟೆಲ್ ಓನರ್ ಮಿಸ್ಸಸ್ ಅಂತ ಬರಬೇಡಿ, ವೈಫ್ ಅಂತ, WIFE ವೈಫ್ ಅಂತ ಹಂಗಂತ ಬರಿಬೇಕಾ? ಇಲ್ಲ ಅನಾಥಿ ಅಂತ ಕಲ್ಸಿದ್ದಾರೆ. ಅವರೆಲ್ಲ ಅರೆಸ್ಟ್ ಮಾಡಿ ತಗೊಂಡ್ಬರ್ತೀವಿ, ನಾವು ನಿರೂಪಿಸ್ತೀವಿ ಯಾರು ಅನಾಥೆ. ಈ ಅನಾಥೆಗೆ ರಿಲೇಷನ್ ಎಲ್ಲ ಬರ್ತಾರೆ, ಬಂದು ಅವ್ರ ಎದುರುಗಡೆನೆ ನಾವೆಲ್ಲ ನಿರೂಪಿಸ್ತೀವಿ. ಇರಮ್ಮ ನಿಮಿಷ. ಒಂದು 20-29 ಜನ, ಜೆಂಟ್ಸ್ ಒಂದು 99. ಅಲ್ಲಮ್ಮ, ಈಗ ಆ ಥರ ಬರ್ದಿರೋದಕ್ಕೆ ನಾನು ಏನು ಮಾಡ್ಬೇಕು ಹೇಳಿ? ಸ್ಟೇಷನಲ್ಲಿ ಆ ಥರ ಲೆಟ್ರ್ ಕೊಟ್ಟಿದ್ದಾರಲ್ವಾ, ಸಮುದ್ರ ಹೋಟೆಲ್ ಹತ್ರ ಅನಾಥೆಯಾಗಿ ಇದ್ರು ಅಂತ ಕೊಟ್ಟಿದ್ದಾರೆ. ಈಗ ನಾವ್ ಏನಂತ ಚೇಂಜ್ ಮಾಡ್ಬೇಕು? ಅನಾಥ ಇಲ್ಲ, ಅವರು ಹಸ್ಬೆಂಡ್ ಟೈಪ್ ಮಾಡಿ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಹತ್ರ. ಟೈಪ್ ಮಾಡ್ಕೊಂಡು ಬಂದು ನಾನೇ ಕೊಡ್ತೀನಿ ಮೇಡಮ್ ಹತ್ರ ಅಂತ ಹೇಳಿದ್ದಾರೆ. ನೋಡ್ಬೇಕಾ? ಚಿಕ್ಕ ಮಗು ಹತ್ರ ಹೆಂಗ್ ಮಾತಾಡ್ಬೇಕು, ಸ್ವಲ್ಪ ಮಿಡಿಲ್ ಕ್ಲಾಸ್ ಹತ್ರ ಹೆಂಗ್ ಮಾತಾಡ್ಬೇಕು, ವಯಸ್ಸು ಮಾತಾಡ್ಬೇಕು, ಇದೆಲ್ಲ ಗೊತ್ತಾಗಲ್ಲ. ನಾನೇನು ಮಾತಾಡಿಲ್ಲ ಅಪ್ಪ, ನಾನೇನು ಮಾತಾಡಿಲ್ಲ. ಕೆಲಸ ಆಯ್ತು, ನಾನಾಯ್ತು ಬಡಬಡನ ನಾನು ಕೂಗರು ಮಮ್ಮರು. ನನ್ನ ಹತ್ರ ಬೇಕಾದಷ್ಟು ಕೋಟಿ ಇದೆ, ಬೇಕಾದಷ್ಟು ದುಡ್ಡು ಇದೆ ಅಂತ ಬರ್ತಾರೆ, ಕಳ್ಳರು ಬರ್ತಾರೆ, ಕುಡಿತಾನೆ ಹೋಗ್ತಾನೆ, ಹೊಡೆದು ಎತ್ಕೊಂಡು ಹೋಗ್ತಾರೆ. ಅವ್ರಿಗೆ ಬೇಕು, ಅವರು ಯಾವ ವಿಷಯ ಸೀಕ್ರೆಟ್ ಆಗಿ ಇರಬೇಕು, ಯಾವ ವಿಷಯ ಮಾತಾಡ್ಬೇಕು, ಹೆಂಗ್ ಜನರಲ್ ನಾಲೆಜ್ ಹೆಂಗ್ ನಾವು ಲೆಸನ್ ಹೇಳ್ಕೊಡ್ತೀವಿ. ನಾವು ನೈಟ್ನಲ್ಲಿ 2 ಅವರ್ ಲೆಸನ್ ಹೇಳ್ಕೊಡ್ತೀವಲ್ಲ, ಅದರಲ್ಲಿ ಸ್ಲೋಗದಲ್ಲಿ ನಾವೆಲ್ಲ ಸರಿ ಮಾಡ್ತೀವಿ. ಅದು ಒಂದು ನೀವು ಬಂದು ಅದು ತಿಳ್ಕೊಂಡು ಆವಾಗ ಬಡಬಡ ಅಂತ ಮಾತಾಡೋದು ಅದೆಲ್ಲ ಅಲ್ಲಿಲ್ಲ. ಅಲ್ಲೆಲ್ಲ ಫುಲ್ ಪೊಲೀಸ್ ಆಫೀಸರ್ಸ್ ಇರೋದು. ಸೈಲೆಂಟಾಗಿ ಬುಕ್ ನೋಟ್ಬೇಕೆಲ್ಲ ತಗೊಂಡು, ಪೆನ್ ತಗೊಂಡು, ಬಾಲ್ ಪೀಸ್ ತಗೊಂಡು ಅದರಲ್ಲಿ ಬರ್ಕೊಂಡು ಮಾತಾಡೋದು, ಎಲ್ಲ ಸ್ಲೋಗದು.